ನಾನು ಯಾವುದಾದ್ರೂ ಪೊಲಿಟಿಕಲ್ ವಿಚಾರ ಅಂತ ಬಂದಾಗ ಯಾವುದೇ ಒಂದು ಕಡೆ ಸ್ಟ್ಯಾಂಡ್ನ ತಗೊಂಡು ಮಾತಾಡಲ್ಲ. ಯಾಕೆಂತಂದ್ರೆ ನಾನು ಯಾವ ಪಕ್ಷದವನು ಅಲ್ಲ. ಎರಡನೇದು, ನನಗೆ ಈ ಧರ್ಮದ ವಿಚಾರ ಬಂದಾಗ್ಲೂ ಅಷ್ಟೇನೆ ನಾನು ವಿಶ್ವಮಾನವ ಕಾನ್ಸೆಪ್ಟ್ ಅಲ್ಲಿ ಬದುಕ್ತಾ ಇರೋನು. ನಾನು ಆ ಕಡೆನೂ ಮಾತಾಡಲ್ಲ, ಈ ಕಡೆನೂ ಮಾತಾಡಲ್ಲ. ನ್ಯಾಯ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಮಾತಾಡ್ತೀನಿ. ಯಾಕಪ್ಪ ಈ ವಿಚಾರನ ನಾನು ಹೇಳಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅಂತಂದ್ರೆ, ಪುನೀತ್ ಕೆರೆಹಳ್ಳಿ ಇವರು ಸುಮಾರು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತಾರೆ. ಅವರು ಹಿಂದೂ ಜಾಗರಣ ವೇದಿಕೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಅದರಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ನನಗೆ ಇವತ್ತು ಈ ಪರ್ಟಿಕ್ಯುಲರ್ ಒಂದು ವಿಚಾರ ತುಂಬಾನೇ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ, ಈ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ 1500 ರೂಪಾಯಿ ಕೊಟ್ರೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರಂತೆ. ಎಂಥ ವ್ಯವಸ್ಥೆನಲ್ಲಿ ಬದುಕ್ತಾ ಇದೀವಿ ನಾವು. ಅದನ್ನ ನೋಡಿ ನನಗೆ ಅಪ್ಪ, ನನ್ನ ದೇಶದ ಭದ್ರತೆ ಏನು ಗುರು, ಹಿಂಗಾಗ್ಬಿಟ್ರೆ ಏನು? ನಾವುಗಳು ನೋಡಿದ್ರೆ ಇಲ್ಲಿ ದುಡಿದು ಟ್ಯಾಕ್ಸ್ ಕಟ್ಟಿ ಕಡ್ಡಿ ಪೆಟ್ಟಿಯಿಂದ ಹಿಡಿದು ತಿನ್ನೋ ಒಂದು ಸಣ್ಣ ಪದಾರ್ಥಗಳಿಂದನೂ ಕೂಡ ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲೆಲ್ಲಿ ಹೋಗ್ತಾ ಇದೆ, ಯಾರ್ಯಾರು ಬಂದು ತಿನ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಬೇರೆ ದೇಶಗಳಲ್ಲಿ ಹೋದರೆ, ನಾನೀಗ ಚೀನಾ ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ದೀನಲ್ಲ, ಅಷ್ಟು ನಮ್ಮ ಮೇಲೆ ನಿಗಾ ಇಟ್ಕೊಂಡಿರ್ತಾರೆ. ಒಂದು ಸಣ್ಣದಾಗಿ ಏನಾದರೂ ಹಿಂಗಂದ್ರೂ ಕೂಡ ಪಟ್ಟಂತ ಪೊಲೀಸ್ ಬಂದ್ಬಿಟ್ಟು ಕೇಳ್ತಾರೆ, ನೀನು ಯಾವ ಊರವನು ಅಂತಂದ್ಬಿಟ್ಟು. ಅಲ್ಲಲ್ಲಿ ನಮ್ಮ ಪಾಸ್ಪೋರ್ಟ್ನ ಚೆಕ್ ಮಾಡ್ತಾರೆ. ನಾನು ಅವಾಗೆಲ್ಲ ಅನ್ಕೋತಿದ್ದೆ, ಅಲ್ಲ ನಮ್ಮನ್ನು ಈ ಥರ ಇಷ್ಟೆಲ್ಲ ಚೆಕ್ ಮಾಡ್ತಾರಲ್ಲ, ನಮ್ಮ ದೇಶದಲ್ಲಿ ಎಷ್ಟೋ ಫಾರಿನರ್ಸ್ ಇದ್ದಾರೆ, ಅಕ್ರಮ ವಲಸಿಗರಿದ್ದಾರೆ, ಅವರನ್ನೆಲ್ಲ ಎಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅನ್ನೋಷ್ಟಕ್ಕೆ ಕೋಪ ಬಂತು ನಿಜವಾಗ್ಲೂ. ಸೊ ಆ ವಿಚಾರ ಏನು ಎತ್ತ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮ್ಗೆ ಹೇಳ್ತೀನಿ. ಈ ಕಾರ್ಯಾಚರಣೆ ಆಗಿರೋದು ಎಲ್ಲಿ ಅಂತಂದರೆ, ಬೆಂಗಳೂರಿನ ಆನೇಕಲ್ ತಾಲೂಕಿನ ಎಲೆಕ್ಟ್ರಾನಿಕ್ ಸಿಟಿಯ ಸಮೀಪ ಹಿಂದೂ ಜಾಗರಣ ವೇದಿಕೆಯಲ್ಲಿ ಪುನೀತ್ ಕೆರೆಹಳ್ಳಿಯನ್ನವರ ನೇತೃತ್ವದಲ್ಲಿ 3 ದಿನಗಳ ಕಾಲ ಒಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಓಕೆನಾ? ಸೊ ದಾಖಲೆ ಇಲ್ಲದೆ ಇರ್ತಕ್ಕಂಥ ವಲಸಿಗರನ್ನು ಅವರು ಇದ್ರ ಮುಖಾಂತರ ಪತ್ತೆ ಹಚ್ಚಿದ್ದಾರೆ. ನಂತರ ಇವರು ಬನ್ನೇರುಘಟ್ಟ ಪೊಲೀಸರಿಗೆ ಏನು ಮಾಡಿದ್ದಾರೆ, ಅವರನ್ನೆಲ್ಲ ಕರ್ಕೊಂಡು ಹೋಗಿ ಒಪ್ಪಿಸಿದ್ದಾರೆ ಅಂತ ನ್ಯೂಸ್ಗಳಲ್ಲಿ, ಮೀಡಿಯಾಗಳಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಮೇಜರ್ ಆಗಿ ಬಂದಂಥ ಡೌಟ್ ಏನು ಅಂತಂದರೆ, 1500 ರೂಪಾಯಿ ಕೊಟ್ಟರೆ ಒಂದು ಆಧಾರ್ ಕಾರ್ಡನ್ನು ಅವ್ರಿಗೆ ಮಾಡಿಕೊಟ್ಬಿಡ್ತಾರೆ ಅನ್ನೋದಾದರೆ ಇದು ಹೆಂಗೆ ಹೋಗ್ತಾ ಇದೆ ದೇಶ? ನಮ್ಮಲ್ಲಿ ಇವತ್ತು ನಾನೀಗ ಮೊನ್ನೆ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಹೋಗಿದ್ದೆ. ಅಲ್ಲಿ ನನ್ನ ಫ್ರೆಂಡ್ದು ಆಧಾರ್ ಕಾರ್ಡ್ ಏನಿದೆ ಅಂತಂದರೆ ಅಪ್ಡೇಟ್ ಮಾಡಿದ್ದಾನೆ ಅಡ್ರೆಸ್ಸನ್ನು. ಆವಾಗ ಅವರು ಇಲ್ಲ, ನಮಗೆ ಒರಿಜಿನಲ್ ಕಾಪಿನೇ ಬೇಕು, ನೀವು ಒನ್ಸ್ ಅಪ್ಡೇಟ್ ಆದಮೇಲೆ ತೊಗೊಬನ್ನಿ ಅಂತ ಅಂದ್ಬಿಟ್ಟು ಇನ್ನೊಂದು ಡೇಟ್ನ ಕೊಟ್ಟರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಮ್ಮ ದೇಶದಲ್ಲಿ ಒಬ್ಬ ನಾಗರಿಕ, ನಾನು ಇಲ್ಲಿಯ ಪ್ರಜೆ ಆಗಿ ನನಗೊಂದು ಪಾಸ್ಪೋರ್ಟ್ ಬೇಕು ಅಂತಂದ್ರೂ ಇಷ್ಟೆಲ್ಲ ವೆರಿಫಿಕೇಷನ್ ಆಗುತ್ತೆ. ಅದರಲ್ಲಿ ಆಧಾರ್ ಕಾರ್ಡ್ ಅನ್ನೋದು ಒಂದು ದೊಡ್ಡ ಮಹತ್ವನ ವಹಿಸ್ತಾ ಇದೆ ಇವತ್ತು ದೇಶದಲ್ಲಿ ಅನ್ನೋದಾದರೆ, ಆ ಆಧಾರ್ ಕಾರ್ಡನ್ನ ಒಬ್ಬ ಅಕ್ರಮ ವಲಸಿಗ ಬಾಂಗ್ಲಾದೇಶದಿಂದ ಬಂದಿರೋನಿಗೆ ಈ ಅಥಾರಿಟಿ ಹೆಂಗೆ ಕೊಡ್ತು? ನಮಗಿಷ್ಟೆಲ್ಲ ಡಾಕ್ಯುಮೆಂಟ್ ಕೇಳೋರು, ಒಬ್ಬ ಅಕ್ರಮ ವಲಸಿಗ ಬಂದಿದ್ದಾನೆ, ಅವನ ಹತ್ರ 1500 ರೂಪಾಯಿಗೆ ನಮ್ಮ ದೇಶದ ಒಂದು ಭದ್ರತೆನ ಬಿಟ್ಕೊಟ್ಟಿದ್ದೀರಲ್ಲ, ನಿಮ್ಮಂಥವ್ರಿಗೆ ದೇಶದ್ರೋಹಿಗಳು ಅಂತ ಕರೀದೆ ಇನ್ನೇನು ಕರಿಬೇಕು ಹೇಳಿ? ಆಧಾರ್ ಕಾರ್ಡ್ ಅಂತಂದರೆ ಅದೊಂದು ಪೌರತ್ವದ ಸಾಕ್ಷಿ ಅಲ್ಲ, ಆದರೆ ಗುರುತಿನ ಮೂಲ ದಾಖಲೆ. ಇವತ್ತು ನೀವು ಎಲ್ಲೇ ಹೋದ್ರೂ ಕೂಡ ಆಧಾರ್ ಕಾರ್ಡ್ ಕೇಳುತ್ತಾರೆ. ಅದಕ್ಕೆ ಒಂದು ಕಾನೂನು ಕೂಡ ಇದೆ. ಆಧಾರ್ ಕಾಯ್ದೆ 2016ರ ಪ್ರಕಾರ ನಕಲಿ ದಾಖಲೆಗಳನ್ನ ಕೊಟ್ಟು ಆಧಾರನ್ನ ಪಡಿತಕ್ಕಂಥದ್ದು ದೊಡ್ಡ ಅಪರಾಧ ಅಂತ ಕನ್ಸಿಡರ್ ಆಗುತ್ತೆ. ಅದಲ್ಲದೆ ಮಾಡಿಸ್ಕೊಡೋರ್ಗೂ ಕೂಡ ಅಪರಾಧ ಅಂತ ಹೇಳುತ್ತೆ. ಇಲ್ಲಿ 1500 ರೂಪಾಯಿ ಕೊಟ್ರೆ ಆಧಾರ್ ಅನ್ನೋ ಒಂದು ಸಿಗ್ತದೆ ಅನ್ನೋ ಒಂದು ಆರೋಪ ನಮ್ಮ ಸಿಸ್ಟಮ್ನ ದೊಡ್ಡ ಫೇಲರ್ ಅನ್ನ ನಮಗಿಲ್ಲಿ ಎತ್ತಿ ತೋರಿಸ್ತಾ ಇದೆ. ಇದು ದೇಶದ KYC ವ್ಯವಸ್ಥೆಯ ದುರ್ಬಲತೆನ ಕೂಡ ನಮಗೆ ಒಂದು ತೋರಿಸ್ಕೊಡ್ತಾ ಇದೆ. ನೋಡ್ರಪ್ಪ, ಹಿಂಗೆ ನಡೀತಾ ಇದೆ ಇವತ್ತು ನಮ್ಮ ದೇಶದಲ್ಲಿ ಅಂತ. ಅದಲ್ಲ ಇನ್ನೊಂದೇನು ಅಂತಂದ್ರೆ, ಬ್ಯಾಂಕ್ ಅಕೌಂಟ್ ಬೇರೆ ಮಾಡಿಕೊಟ್ಟಿದ್ದಾರಂತೆ. ನಮ್ಮ ತಲೆನಲ್ಲಿ ಒಂದು ಡೌಟ್ ಬರೋದೇನು ಅಂತಂದರೆ, ಈಗ ಕಾಮನ್ ಜನಗಳು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಬಿಡು ಅವನು ಬಂದು ಇಲ್ಲಿ ಸಂಪಾದನೆ ಮಾಡ್ತಾನಲ್ಲ ಅಂತ. ಗುರು, ಫಸ್ಟು ಅವನು ಯಾಕೆ ಇಲ್ಲಿ ಬಂದು ಸಂಪಾದನೆ ಮಾಡಬೇಕು? ಈಗ ನಾವು ಇದೇ ಒಂದು ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅಂತಂದ್ಬಿಟ್ಟು ವಿದೇಶಕ್ಕೆ ಹೋಗಿ ಇಲ್ಲಿಂದ ಕೆಲಸ ಮಾಡೋಕ್ಕೆ ಹೋಗಿರ್ತಾರಲ್ಲ, ಅವ್ರನ್ನ ಕೇಳಿ ಗೊತ್ತಾಗುತ್ತೆ. ಹೊರದೇಶಗಳಲ್ಲಿ ಈ ಥರ ಕೆಲಸಕ್ಕೆ ಹೋಗಬೇಕು ಅಂತಂದರೆ ಏನೇನು ಡಾಕ್ಯುಮೆಂಟೇಷನ್ಸ್ ಮಾಡ್ತಾರೆ ಅಂತ ಅವ್ರನ್ನ ಕೇಳಿ ಗೊತ್ತಾಗುತ್ತೆ. ಈಗ ಇಲ್ಲಿ ಅವನೋ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ದಾನೆ, ನಮ್ಮ ಯಾವುದೋ ಒಂದು ಕೆಲಸನ ಕಡಿಮೆ ದುಡ್ಡಿಗೆ ಮಾಡಿಕೊಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಮನೇಲಿ ಕೂತ್ಕೊಂಡು ಕಮೆಂಟ್ ಹಾಕೋರೇನೋ, ಇರಲಿ ಬಿಡು ಮಾಡಲಿ, ಅವನಿಗೂ ಒಂದು ಅಕೌಂಟ್ ಬೇಡವಾ? ಅವನಿಗೂ ಒಂದು ಅಕೌಂಟ್ ಇದ್ರೆ ತಾನೆ ಅವನಿಗೆ ಬರೋ ಸಂಬಳನೆಲ್ಲ ಅಲ್ಲಿಗೆ ಹಾಕೊತಾನೆ ಅಂತ. ಎಂಥ ದಡ್ರು ಗುರು ನೀವೆಲ್ಲ. ಆ್ಯಕ್ಚುಲಿ ಹಂಗೆಲ್ಲ ಮಾಡೋಂಗಿಲ್ಲ. ಒಬ್ಬ ವಿದೇಶಿಗನಿಗೆ ಇಲ್ಲಿಯ ಒಂದು ಬ್ಯಾಂಕ್ ಅಕೌಂಟ್ನ ಅಷ್ಟು ಸುಲಭಕ್ಕೆ ಸಿಗೋಕ್ಕೆ ಚಾನ್ಸಸ್ ಇಲ್ಲ. ಅದಕ್ಕೆ ತುಂಬ ಪ್ರೋಸೆಸ್ ಇದೆ. ಇನ್ ಕೇಸ್ ಅದು ಸಿಕ್ಕಿದ್ರೂ ಕೂಡ ಒಬ್ಬ ವಿದೇಶಿಗನಾಗಿ ಅವನ ಅಕೌಂಟನ್ನು ಓಪನ್ ಮಾಡ್ಕೊಬೇಕೆ ಹೊರತು ಇಲ್ಲಿಯ ದೇಶದವನಾಗಿ ಅವ್ನು ಮಾಡ್ಕೊಳಕ್ಕಾಗಲ್ಲ. ಆದರೆ ಇಲ್ಲಿ ಏನಾಗ್ತಿರೋದು ಅಂತಂದರೆ, ವಿದೇಶದಿಂದ ಅವ್ರು ಬಂದಿದ್ದಾರೆ, ನಾವು ಇದೇ ದೇಶದವರು ಅಂತ ಹೇಳಿ ನಮ್ಮ ಭಾರತದಲ್ಲಿ ಇಲ್ಲಿ ಬ್ಯಾಂಕಲ್ಲಿ ಅವರು ಅಕೌಂಟ್ನ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ನಿಮ್ಗೆ ಹೇಳೋದಾದರೆ, ಇದು IT ಆ್ಯಕ್ಟು ಮತ್ತು PMLA ಆ್ಯಕ್ಟ್ ಪ್ರಕಾರ
ಇದು ದೊಡ್ಡ ಅಪರಾಧ. ಜಸ್ಟ್ ಅವನು ಅಕೌಂಟ್ ಮಾಡಿಸ್ಕೊಂಡಿದ್ದಾನಲ್ಲ ಅವನಿಗಷ್ಟೇ ಅಲ್ಲ, ಈ ಅಕೌಂಟ್ನ ಯಾರು ಮಾಡಿಕೊಟ್ಟಿದ್ದಾರೋ ಆ ಬ್ಯಾಂಕ್ ಮ್ಯಾನೇಜರ್ ಮೇಲೂ ಕೂಡ ಅಪರಾಧ ಆಗುತ್ತೆ. ಅವರನ್ನು ಕೂಡ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ನ ಮಾಡಬೇಕಾಗಿರುತ್ತೆ ಅವ್ರ ಮೇಲೆ. ಇದು ಹೋಗ್ಲಪ್ಪ, ಇನ್ನು ಇಷ್ಟು ಜನ 5 ವರ್ಷದಿಂದ ಇಲ್ಲಿ ಬಂದು ಉಳಿದು ಜೀವನ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಯಾರೋ ಒಬ್ಬರು ಮನೆ ಬಾಡಿಗೆ ಕೊಡಬೇಕಿತ್ತು. ಮನೆ ಬಾಡಿಗೆ ಈಸ್ಕೊಬೇಕಾದ್ರೆ ಎಷ್ಟೆಲ್ಲ ಚೆಕ್ ಮಾಡೋಂಥ ಮನೆ ಓನರ್ಸು ಯಾರೋ ವಿದೇಶದಿಂದ ಬಂದಿರೋರಿಗೆ ಇಷ್ಟು ಸುಲಭವಾಗಿ ಮನೆನ ಕೊಟ್ಬಿಟ್ಟು ಕೊನೆಯಲ್ಲಿ ಕೇಳ್ತು ಅಂತಂದರೆ ನಮ್ಗೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಎಲ್ಲಿಂದ ಬಂದರು ಅಂತ ಹೇಳಿ ತಪ್ಪಿಸ್ಕೊಳ್ಳೋ ಅಂಥದ್ದು ಇನ್ನು ಮುಂದೆ ಆಗಲ್ಲ. ಯಾಕೆಂತಂದರೆ ಇಷ್ಟು ದಿನ ಹೆಂಗೋ ನಡೀತು, ಬಟ್ ಇವಾಗೆಲ್ಲ ಕಾನೂನುಗಳು ಸ್ಟ್ರಾಂಗ್ ಆಗ್ತಾ ಇದೆ. ಈ ವಿಚಾರಗಳೆಲ್ಲ ಬಯಲಿಗೆ ಬಂದ ಮೇಲೆ ನಿಮ್ಮ ಮೇಲೂ ಕೂಡ ಆಕ್ಷನ್ ಇರುತ್ತೆ. ನೀವೇನಾದರೂ ಉದ್ದೇಶಪೂರ್ವಕವಾಗಿ ಕರೆಕ್ಟಾಗಿ ಅವ್ರ ಹತ್ರ ಡಾಕ್ಯುಮೆಂಟೇಷನ್ಸ್ನ ಈಸ್ಕೊಳ್ಳದೆ 1,000 2,000 ಜಾಸ್ತಿ ಬಾಡಿಗೆ ಕೊಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಅವ್ರುಗಳಿಗೆ ಬಾಡಿಗೆ ಕೊಡ್ತು ಅಂತಂದರೆ ನಾಳೆ ದಿನ ನೀವು ಕೂಡ ಅಂದರೆ ಮನೆ ಓನರ್ಸ್ಗಳು ಕೂಡ ಕಂಬಿ ಎಣಿಸ್ಬೇಕಾಗತ್ತೆ ದೇಶ ದ್ರೋಹದ ಒಂದು ಆರೋಪದಡಿ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನೀವು ಬೇಕಾದ್ರೆ ಸುಮ್ಮನೆ ಹೋಗಿ ನೋಡಿ, ಎಲ್ಲಾದರೂ ಒಂದು ಕಡೆ ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲೇ ತಗೊಳ್ಳೋಣ. ಇಲ್ಲಿಯ ಕರ್ನಾಟಕದ ಒಂದು ಹುಡುಗರುಗಳು ಎಕ್ಸಾಂಪಲ್ ನಿಮಗೆ ಬ್ಯಾಚುಲರ್ಸ್ಗಳು ಹೋಗಿ ಮನೆನ ಬಾಡಿಗೆ ಕೇಳ್ತು ಅಂತಂದರೆ ಏನೇನೋ ರೂಲ್ಸ್ಗಳು ಹೇಳ್ತಾರೆ. ಆದರೆ ಕೇರಳ ಹುಡುಗರು, ನಾನು ನೋಡಿರಂಗೆ ಕೇರಳ ಹುಡುಗರು ಒಂದು ಹುಡುಗಿನೇ ಒಂದೇ ರೂಮ್ ಮಾಡ್ಕೊಂಡಿರ್ತಾರೆ, ಆದರೆ ಅವ್ರಿಗೆ 2,000 ಎಕ್ಸ್ಟ್ರಾ ಕೊಡ್ತಾರೆ ಅಂತಂದ್ಬಿಟ್ಟು ಓನರ್ಗಳು ಬಾಯಿ ಮುಚ್ಕೊಂಡು ಕೂತ್ಕೋತಾರೆ. ಅದೇ ಪಾಪ ನಮ್ಮ ಕನ್ನಡದ ಹುಡುಗರುಗಳು ಬಂತು ಅಂತಂದರೆ ನೀನು ಅದು ಮಾಡೋಂಗಿಲ್ಲ ಇದು ಮಾಡೋಂಗಿಲ್ಲ, ಕೊನೆಗೆ ಅವ್ರ ಅಕ್ಕ ತಂಗಿ ಮನೆಗೆ ಹೋದ್ರೂ ಕೂಡ ಎಷ್ಟೋ ಕ್ವಶನ್ನ ಮಾಡಿ ಅವ್ರನ್ನ ಹೀಯಾಲ್ಸೋಂಥ ಕೆಲಸ ಓನರ್ಗಳಿಂದ ಆಗುತ್ತೆ. ಅದೇ 2,000 ಎಕ್ಸ್ಟ್ರಾ ಕೊಟ್ಟರೆ ಕೇರಳದವನು ಅವ್ನು ಯಾವ ಹುಡುಗಿ ಎಷ್ಟು ಹುಡುಗಿನ ಬೇಕಾದ್ರೂ ಕರ್ಕೊಂಬರ್ಬೋದು. ಯಾಕೆ ಅಂತಂದರೆ ಅವನು ಎಕ್ಸ್ಟ್ರಾ ದುಡ್ಡು ಕೊಡ್ತಾನೆ, ನೀನು ಕೊಡಬೇಕಾದ್ರೆ ಅಂತ ಕೇಳೋಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದೆ. ಇದು ಕೇರಳದವ್ರಿಗಾದರೂ ಓಕೆ ಅಥವಾ ನಮಗಾದರೂ ಓಕೆ, ಆದರೆ ವಲಸೆ ಬಂದು ಅಕ್ರಮ ನುಸುಳುಕೋರರವರು ಅವರು ಬಾಡಿಗೆ ಜಾಸ್ತಿ ಕೊಡ್ತಾರೆ ಅನ್ನೋ ಏನಾದರೂ ಒಂದು ಕಾರಣಕ್ಕೆ ನೀವು ಅವ್ರಿಗೆ ಬಾಡಿಗೆ ಕೊಟ್ಟಿದ್ದು ಕೊನೆಯಲ್ಲಿ ಈ ಥರ ಯಾರಾದರೂ ಸಿಗಾಕೊಂಡಾಗ ಗೊತ್ತಾದರೆ, ನೀವು ಉದ್ದೇಶಪೂರ್ವಕವಾಗಿ ಅವ್ರಿಗೆ ಬಾಡಿಗೆನ ದುಡ್ಡುಗೋಸ್ಕರ ಕೊಟ್ಟಿದ್ದೀರಿ ಅಂತ ಗೊತ್ತಾದರೆ ನಿಮ್ಮ ಮೇಲೆ ಅಪರಾಧ ಆಗುತ್ತೆ. ಇವತ್ತು ನಾನು ಆ್ಯಕ್ಚುಲಿ ಇದನ್ನು ಮಾತಾಡಲೇಬೇಕು. ಯಾಕೆ ಅಂತಂದರೆ ಇದು ದೇಶದ ವಿಚಾರ. ಈ ವಿಚಾರದಲ್ಲಿ ಬಂದಾಗ ಮುಲಾಜೆ ಇಲ್ಲ. ನೀವು ನನ್ನ ಮೇಲೆ ಎಷ್ಟಾದರೂ ಕಮೆಂಟ್ ಹಾಕ್ಕೊಳ್ಳಿ, ನೋ ಟೆನ್ಷನ್. ಅಟ್ಲೀಸ್ಟ್ ನನ್ನ ವಿಡಿಯೋ ನೋಡ್ತಾ ಇರ್ತಕ್ಕಂಥ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಲಿಟ್ರಲಿ ಈ ವಿಚಾರಗಳು ಏನೇನು ಅನ್ನೋದು ತಲುಪಬೇಕು, ಇಷ್ಟೇ ನನ್ನ ಉದ್ದೇಶ. ಇದು ಹೋಗ್ಲಪ್ಪ, ಆಯಿತು ಬ್ಯಾಂಕಲ್ಲಿ ನೀವು ಅಕೌಂಟ್ ಮಾಡಿಕೊಟ್ರಿ, ಅವನು ದುಡ್ಡನ್ನು ಅವನು ಇಟ್ಕೊಳ್ಳಿ, ಇದ್ದು ಹೋದ್ರೂ ಕೂಡ ಬ್ಯಾಂಕಲ್ಲಿ ಲೋನ್ ಮಾಡಿಕೊಟ್ಟಿದ್ದಾರಂತೆ ಇವ್ರುಗಳಿಗೆಲ್ಲ 4 ಲಕ್ಷ 5 ಲಕ್ಷ. ಅಲ್ಲ, ಫಸ್ಟ್ ಆಫ್ ಆಲ್ ಈ ಬ್ಯಾಂಕಲ್ಲಿ ಲೋನ್ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಕ್ರಿಯೆನೇ ದೊಡ್ಡ ಅಪರಾಧ. ಮ್ಯಾನೇಜರ್ ಮಾತ್ರ ಇದರಲ್ಲಿ ಹೆಂಗೆ ಹಿಂಸೆ ಪಡ್ತಾರೆ ಅಂತಂದರೆ ನಾನು ಅದನ್ನು ಹೇಳೋಕ್ಕಾಗಲ್ಲ ನಿಮಗೆ. RBIನ KYC ನಾರ್ಮ್ಸ್ನ ಉಲ್ಲಂಘನೆ ಮಾಡಿದ್ದಾರೆ ಇವರು. ಜೊತೆಗೆ PMLA ಅಂತಂದರೆ ಈ ಹಣನ ನಾನು ಬೆಟ್ಟಿಂಗ್ ಟೈಮಲ್ಲಿ ವೀಡಿಯೋಗಳನ್ನ ಮಾಡ್ತಾ ಇದ್ದೆ ಗೊತ್ತಾ, ಆವಾಗ ಹೇಳಿದ್ದೆ ಇದನ್ನ PMLA ಆ್ಯಕ್ಟ್ ಅಂತಂದರೆ ಏನು ಅಂತ. ಸೊ ನಮ್ಮ ಹಣನ ಇಲ್ಲಿಂದ ಬೇರೆ ದೇಶಗಳಿಗೆ ಕಳಿಸ್ಕೊಡೋದು, ಅದರಲ್ಲೂ ಕೂಡ ಅನುಭವಿಸ್ಬೇಕಾಗುತ್ತೆ. ಆಮೇಲೆ ಸರ್ವೀಸ್ ರೂಲ್ಸು ಮತ್ತು ಕ್ರಿಮಿನಲ್ ಲೇಯಬಿಲಿಟಿನ ಇವ್ರ ಮೇಲೆ ಬೀಳೋಂಥ ಸಾಧ್ಯತೆಗಳಿರುತ್ತೆ. ಮ್ಯಾನೇಜರ್ ಮೇಲೆ ವಿಭಾಗೀಯವಾದಂಥ ಕ್ರಿಮಿನಲ್ ಕ್ರಮ ಅಂತೂ 100% ಸಾಧ್ಯ ಇದೆ. ಅದಕ್ಕೇ ಬ್ಯಾಂಕ್ ಅವ್ರುಗಳಾದ್ರೂ ಅಷ್ಟೇ, ಯಾರೋ ಒಬ್ಬ ಏಜೆಂಟ್ ಬರ್ತಾನೆ, ಅಕೌಂಟ್ ಮಾಡಿಕೊಡ್ತಾನೆ ಅಥವಾ ನಿಮಗೆ ಒಂದಷ್ಟು ಕಮಿಷನ್ ಕೊಡ್ತಾನೆ ಅನ್ನೋ ಉದ್ದೇಶಕ್ಕೆ ಮಾಡ್ತು ಅಂತಂದರೆ ನೀವು ಕೂಡ ತಗಲಾಕಂತೀರ. ಈ ವಿಚಾರದಲ್ಲೂ ಕೂಡ ಯಾರ್ಯಾರು ಇವಾಗ ಕೊಟ್ಟಿದ್ರು ಅದು ಇನ್ವೆಸ್ಟಿಗೇಷನ್ ಆದರೆ ಅವ್ರುಗಳೆಲ್ಲರ ಮೇಲೂ ಕೂಡ ಕ್ರಮ ಆಗುತ್ತೆ. ಈಗ ಲೋನ್ ತಗೊಂಡ್ರೆ ಬಿಡುಗರು ಅವನೇ ಕಟ್ತಾನೆ ಅನ್ನೋದಾದರೆ ಕಟ್ತಾನಪ್ಪ ಸರಿ, ಇನ್ ಕೇಸ್ ಕಟ್ಟದೆ ಏನಾದರೂ ಮತ್ತೆ ಅವನು ಬಾಂಗ್ಲಾದೇಶಕ್ಕೆ ಓಡೋದ ಅಂತ ಇಟ್ಕೊಳ್ಳಿ, ಯಾರು ಕಟ್ತಾರೆ? ಪ್ರೈವೇಟ್ ಬ್ಯಾಂಕ್ ಆದರೆ ಆ ಬ್ಯಾಂಕ್ ಅವನಿಗೆ ನಷ್ಟ ಅಂತ ಹೇಳ್ಬೋದು. ಇದೇ ಗೌರ್ನಮೆಂಟ್ ಬ್ಯಾಂಕ್ ಆದರೆ ಯಾರಿಗೆ ನಷ್ಟ? ಟ್ಯಾಕ್ಸ್ ಪೇಯರ್. ನಾನು ನೀನು ಕಷ್ಟಪಟ್ಟು ಒಂದು ಸಣ್ಣದಾಗಿ ಒಂದು ಸಾಮಾನು ತಗೊಂಡ್ರು, ಒಂದು ಕಡ್ಡಿಪೆಟ್ಟಿ ತಗೊಂಡ್ರು ಟ್ಯಾಕ್ಸ್ ಕಟ್ಟಿದ್ದೀವಿ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅವನಿಗೆ ಲೋನ್ ಕೊಟ್ಟಿರ್ತಾರೆ. ಅವನು ಹೋಗಬೇಕಾದ್ರೆ ಅದನ್ನು ಗುಳುಮ್ ಮಾಡ್ಕೊಂಡು ಹೋಯ್ತು ಅಂತಂದರೆ ನಷ್ಟ ಆಗೋದು ನನಗೆ ನಿನಗೆ ಹೊರತು ಇನ್ಯಾರಿಗೂ ಅಲ್ಲ. ಸೊ ಅದಕ್ಕೇ ಈ ವಿಚಾರನ ತುಂಬ ಸೆನ್ಸಿಟಿವ್ ಆಗಿ ಮಾತಾಡಬೇಕು ಅಂತ ಅಂದ್ಕೊಂಡೆ. ಜೊತೆಗೆ ಇದ್ರ ವಿರುದ್ಧವಾಗಿ ನಿಜ ಹೇಳಬೇಕು ಅಂತ ಅನ್ನಿಸ್ತು ನನಗೆ, ಅದಕ್ಕೋಸ್ಕರನೇ ಬಂದಿದ್ದೀನಿ. ಅಲ್ಲ ಕಣೋ ಕಿರಣ, ದುಡ್ಡು ಹೋದರೆ ಹೋಯ್ತು ಬಿಡೋ, ಅಟ್ಲೀಸ್ಟ್ ಏನು ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ ನನ್ನ ಪ್ರಾಬ್ಲಮ್ ಏನು ಗೊತ್ತಾ? ದೇಶದ ಸೆಕ್ಯೂರಿಟಿ. ನಮಗೆಲ್ಲ ಭದ್ರತೆ ಇದೆಯಾ?
ಈಗಲೇ ಇವೆಲ್ಲ ನೋಡ್ತಾ ಇತ್ತು ಅಂತಂದರೆ ನಮ್ಮ ದೇಶದ ಪರಿಸ್ಥಿತಿ ಮುಂದಕ್ಕೆ ಹೆಂಗಾಗ್ಬೋದು ಅನ್ನೋ ಭಯ ಶುರು ಆಗ್ತಾ ಇದೆ. ನಿಮಗೆ ಗೊತ್ತಾ, ಈಗ 5 ವರ್ಷದಿಂದ ಇವರೆಲ್ಲ ಯಾವುದೇ ನಿರ್ಬಂಧ ಇಲ್ಲದೆ ಆರಾಮಾಗಿದ್ದು ಆ ಕ್ಯಾಮ್ರಾ ಹಿಡಿಬೇಕಾದ್ರೆ ನಾವು 5 ವರ್ಷದಿಂದನೂ ಇದ್ದೀವಿ, 1,500,000 ಕೊಟ್ಟರೆ ನಮಗೆ ಆಧಾರ್ ಕಾರ್ಡ್ ಸಿಕ್ತು ಅಂತಂದ್ಬಿಟ್ಟು ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರ ತಲೆಯಲ್ಲಿ ಇಂಡಿಯಾಗೆ ಹೋಗಿ ನಾವು ಬದುಕೋದು ನಮ್ಮ ಹಕ್ಕು, ನಾವು ಯಾವಾಗ ಬೇಕಾದರೂ ಹೋಗ್ಬೋದು ಅನ್ನೋದು ಬರ್ತಿದೆ. ಜೊತೆಗೆ ನಮ್ಮ ದೇಶದ ಇಂಟೆಲಿಜೆನ್ಸ್ ಯಾವ ಲೆವೆಲಿಗೆ ವರ್ಕ್ ಆಗ್ತಿದೆ, ಸ್ಥಳೀಯ ಆಡಳಿತ ಯಾವ ಮಟ್ಟಕ್ಕೆ ಇದನ್ನು ನಿಭಾಯಿಸ್ತಾ ಇದೆ, ಪೊಲೀಸರು ಸಂಯೋಜನೆಗೊಂಡಿರೋದು ಇವ್ರು ಯಾವ ರೀತಿ ಈ ಕೆಲಸನ ಮಾಡ್ತಾ ಇದ್ದಾರೆ, ಇವ್ರನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರಾ ಇಲ್ವಾ, ಪೊಲೀಸರ ಒಂದು ವ್ಯವಸ್ಥೆ ನಮಗೆ ಇಲ್ಲಿ ವಿಫಲ ಆಗಿದೆ ಅಂತ ಅನ್ನಿಸ್ತಾ ಇಲ್ವಾ? ಭದ್ರತೆ ಅಂತ ಬಂದಾಗ ಜಸ್ಟ್ ಅದು ಗಡೀಲಿ ಮಾತ್ರ ಅಲ್ಲ, ನಗರಗಳಲ್ಲೂ ಕೂಡ ನಿರಂತರವಾಗಿ ಪರಿಶೀಲನೆ ಶುರುವಾಗಬೇಕು. ಹೆಂಗೆ ಒಬ್ಬ ಯೋಧ ಗಡೀಲಿ ನಿಂತ್ಕೊಂಡು ಒಬ್ಬನೂ ಹೊರಗಡೆಗೆ ಬರಬಾರ್ದು ಅಂತ ಅಂದ್ಬಿಟ್ಟು ಯುದ್ಧಗಳಾಗಬೇಕಾದ್ರೆ ಅವನು ಎದೆನಲ್ಲಿ ಬುಲೆಟನ್ನು ಸೀಳಿಸ್ಕೊಂಡು ಅವ್ನು ಪ್ರಾಣ ಬಿಟ್ಟು ಗಡಿನ ಕಾಯ್ತಾ ಇರ್ತಾನಲ್ಲ, ಅದೇ ರೀತಿ ಇಲ್ಲಿ ಪೊಲೀಸ್ ಅವರನ್ನು ನೇಮಿಸಿರೋದು ಕೂಡ ಇದೇ ಉದ್ದೇಶಕ್ಕೆ. ಬರೀ ನಮ್ಮಗಳ ಮೇಲೆ ನೀವೇನೋ ದರ್ಪ ತೋರಿಸಿ ಅಥವಾ ನೀವು ನಮ್ಮಗಳ ಮೇಲೆ ಇದು ಮಾಡಿ ಸಣ್ಣ ಪುಟ್ಟ ವಿಚಾರಕ್ಕೆ ಅನ್ನಷ್ಟಕ್ಕಲ್ಲ. ನೀವು ಈ ವಿಚಾರಗಳು ಬಂದಾಗ ಯಾರೇ ನಿಮಗೆ ಡೌಟ್ ಆಗಿದ್ರು ನಿಮ್ಮ ಕರ್ತವ್ಯ ಅದು ರೆಗ್ಯುಲರಾಗಿ ಚೆಕ್ ಮಾಡಬೇಕು. ಎಲ್ಲಿ ಮಾಡಿದ್ದೀರಾ? 5 ವರ್ಷದಿಂದ ಆರಾಮಾಗಿ ಬದುಕ್ತಾ ಇದ್ದಾರೆ ಅಂತಂದರೆ ಆಬ್ವಿಯಸ್ಲಿ ನೀವು ಆ ಲಿಮಿಟಲ್ಲಿರೋಂಥ ಪೊಲೀಸವ್ರು ಏನು ಕೆಲಸ ಮಾಡಿಲ್ಲ. ಆ್ಯಕ್ಚುಲಿ ಇಂಥವ್ರುಗಳ ಮೇಲೆ ಅಮಾನತ್ ಮಾಡಬೇಕು. ಈಗ ಮೊನ್ನೆ ಬೆಂಗಳೂರಲ್ಲೇ ಏನಾಗಿತ್ತು, ಮನೇಲೇ ಕೂತ್ಕೊಂಡು ಈ ಡ್ರಗ್ಸ್ಗಳನ್ನ ತಯಾರಿಸೋಂಥ ಒಂದು ದೊಡ್ಡ ಜಾಲ ಬಂತು. ಆ ಟೈಮಲ್ಲಿ ಏನು ಮಾಡಿದ್ರು, ಅಲ್ಲಿ ಲಿಮಿಟಲ್ಲಿ ಯಾರ್ಯಾರಿದ್ರು ಸಬ್ ಇನ್ಸ್ಪೆಕ್ಟರ್ಗಳು ಅವನ್ನೆಲ್ಲನೂ ಕೂಡ ಒಂದು ಸರ್ವಿಸಿಂದ ಅಮಾನತ್ ಮಾಡಿದ್ರು. ಆ ಥರ ಇವ್ರುಗಳ ಮೇಲೂ ಆಕ್ಷನ್ ಆಗಬೇಕು, ಒಂದು ಭಯ ಹುಟ್ಟಬೇಕು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಸರ್ಕಾರ ಸರಿ ಇಲ್ಲ. ಸರ್ಕಾರ ಅಂದಿದ ತಕ್ಷಣ ನೀವು ಈಗಿರ್ತಕ್ಕಂಥ ಕಾಂಗ್ರೆಸ್ಸನ್ನು ಹೇಳ್ಬೋದು. ನಾನು ಹೇಳ ಕಾಂಗ್ರೆಸ್ಸು ಸರಿ ಇಲ್ಲ, BJPನೂ ಸರಿ ಇಲ್ಲ, JDSಸು ಸರಿ ಇಲ್ಲ. ನೀವು ಯಾವುದೇ ಪಕ್ಷಗಳು ಬಂದರೂ ಅವರವರು ದುಡ್ಡನ್ನ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬಿಟ್ಟರೆ ನಮ್ಮಗಳ ಭದ್ರತೆ ಸೇಫ್ಟಿ ಇದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ಆದರೆ ಅವ್ರಿಗೆ ಗೊತ್ತಿಲ್ಲ ನಾಳೆ ದಿನ ಇದೆಲ್ಲ ಕೂಡಿ ಅವ್ರ ತಲೆಗೂ ಬರುತ್ತೆ. ನಮ್ಮ ದೇಶಕ್ಕೆ ನಾವೊಂದು ಥ್ರೆಟ್ನಿಂಗ್ ಬರ್ಬೋದಪ್ಪ, ಅವಾಗೇನು ಅವ್ರು ಸೇಫ್ ಆಗಿಬಿಡೋಕ್ಕಾಗತ್ತೆ? ಅವರು ಇಲ್ಲೇ ತಾನೇ ಬದುಕಬೇಕು. ಮಕ್ಕಳುಗಳನ್ನ ಹೆಂಗೋ ಫಾರಿನ್ಗಳಲ್ಲಿ ಓದಿಸ್ತಾ ಇದ್ದಾರೆ. ನಮ್ಮಂಥ ಬಡ ಮಕ್ಕಳೇನಪ್ಪ ಮಾಡಬೇಕು? ನಿಮ್ಮನ್ನು ನಂಬ್ಕೊಂಡು ನಾವು ಶಿವನ ಪಾದ ಸೇರ್ಕೋಬೇಕು, ಇಷ್ಟೇ. ಆಯಿತು, ಇಲ್ಲೇನೋ ಇವ್ರು ವಿಫಲ ಆದರು. ಆದರೆ ಬಾರ್ಡ್ರ್ಗಳಲ್ಲಿ ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸ್ ಇರ್ತಾರೆ, ಆದ್ರೂ ಕೂಡ ಇವ್ರುಗಳೆಲ್ಲ ಹೆಂಗಪ್ಪ ಬಂದರು ನೋಡಿ. ಯೂಶ್ವಲ್ ಆಗಿ ನೋಡೋದಾದರೆ ದೇಶ ಕಾಯೋಂಥ ಯೋಧರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಯಾಕೆ ಅಂತಂದರೆ ಇಲ್ಲಿ ಇರ್ತಕ್ಕಂಥ ರಕ್ಷಣಾ ವ್ಯವಸ್ಥೆಗೂ ಅಲ್ಲಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದರೆ ಅವರೆಲ್ಲ ನಾವು ಪ್ರಾಣನ ದೇಶಕ್ಕೋಸ್ಕರ ಒಂದಲ್ಲ ಒಂದಿನ ಕಳಿಯಕ್ಕೆ ಸಿದ್ಧವಾಗಿದ್ದೀವಿ ಅಂತ ಅಂದ್ಬಿಟ್ಟು ಬಾರ್ಡ್ರಿಗೆ ಹೋಗಿ ನಿಂತ್ಕೊಂಡಿರೋರು. ನಾನು ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಲ್ಲ. ಈಗ ಅವರೆಲ್ಲ ಗಡಿನಲ್ಲಿ ಇದ್ರೂ ಕೂಡ ಯಾಕೆ ಬಂದರು ಅನ್ನೋದನ್ನು ಹೇಳ್ತೀನಿ. ಈಗ ನಿಮಗೆ ಬಾರ್ಡ್ರು ಫೆನ್ಸಿಂಗು ಅವೆಲ್ಲ ನೀವು ನೋಡ್ತು ಅಂತಂದರೆ ಎಲ್ಲ ಕಡೆ ಮಾಡಿರ್ತಾರೆ. ಆದರೆ ಎಲ್ಲೆಲ್ಲೋ ಒಂದೊಂದು ಜಾಗದಲ್ಲಿ ನದಿ ಗಡಿ ಇರುತ್ತೆ ಗೊತ್ತಾ, ಜಸ್ಟ್ ನದಿ ಮಾತ್ರ ಗಡಿಯಾಗಿರುತ್ತೆ, ಅಲ್ಲಿಂದ ಬರೋಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಮಾನವ ಕಳ್ಳ ಸಾಗಾಣಿಕೆ ಕೂಡ ಆಗುತ್ತೆ. ಅಲ್ಲೊಬ್ಬ ಯಾವನೋ ಇರ್ತಾನೆ, ಅವನು ಹೆಲ್ಪ್ ಮಾಡಿ ಒಳಗಡೆ ಕರ್ಕೊಂಬರೋದು, ಈ ಥರನೂ ಕೂಡ ಆಗುತ್ತೆ. ಈಗ ಹೇಳಿದ್ರಲ್ಲ ದುಡ್ಡು ಕೊಟ್ಟರೆ ಮಾಡ್ತಾರೆ ಅಂತ, ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ. ನಮಗೆ ಬಾರ್ಡ್ರ್ ಮುಖಾಂತರ ಒಬ್ಬ ಏಜೆಂಟ್ ಇರ್ತಾನೆ, ಅವನೇ ಎಲ್ಲ ಡಾಕ್ಯುಮೆಂಟ್ ಮಾಡಿಕೊಂಡು ಅವನೇ ಸೆಕ್ಯೂರಿಟಿ ಚೆಕ್ನ ಮಾಡಿಸಿ ಹೊರಗಡೆಗೆ ತಂದು ಬಿಡ್ತಾನೆ ಅಂತ ಅಂದ್ಬಿಟ್ಟು ಒಬ್ಬ ಅಕ್ರಮ ವಲಸಿಗ ಹೇಳಿದ್ದು, ಬಾಂಗ್ಲಾದೇಶದಿಂದ ಬಂದವನು. ಈ ಥರ ಎಲ್ಲ ನಡೀತಾ ಇದೆ. ಈಗ ನನ್ನ ಪ್ರಶ್ನೆ ಏನು ಅಂತಂದರೆ, ನಮ್ಮ ತೆರಿಗೆ ಹಣದ ಪರಿಣಾಮಕಾರಿ ಬಳಕೆ ಆಗ್ತಾ ಇದೆಯಾ? ಇಷ್ಟೆಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ, ಆದರೆ ಇವ್ರನ್ನೆಲ್ಲ ಎಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಅಟ್ಲೀಸ್ಟ್ ಅಲ್ಲೆಲ್ಲೋ ಮಿಸ್ ಆಗಿ ಬಂದ್ರೂ ನಮ್ಮಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಪುನೀತ್ ಕೇರೆಹಳ್ಳಿ ಅವರ ಈ ಒಂದು ವಿಡಿಯೋ ಪರ್ಟಿಕ್ಯುಲರ್ ಆಗಿ ನನಗೆ ಇಷ್ಟ ಆಯಿತು ಅಂತ. ಸೊ ನಾನು ಆ ಕಮೆಂಟ್ಸ್ಗಳಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ನೀನು ಯಾವನೋ ಇದನ್ನೆಲ್ಲ ಕೇಳೋಕ್ಕೆ ಪೊಲೀಸರು ಇದ್ದಾರೆ ಬಿಡೋ. ಆ್ಯಕ್ಚುಲಾಗಿ ನಾನು ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿದೆ. ಅವರೆಲ್ಲೂ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ, ಹಳೇದು ಬಿಡಿ, ಹಳೇದು ನನಗೆ ಕೆಲವೊಂದರಲ್ಲಿ ಅಸಮಾಧಾನ ಇದೆ, ಬಟ್ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಅವರೆಲ್ಲೂ ಕಾನೂನನ್ನು ಕೈಗೆ ತಗೊಳ್ಳೋಂಥ ಪ್ರಯತ್ನ ಮಾಡಿಲ್ಲ. ಅವರಿಂದ ಏನೇನು ಮಾಹಿತಿಗಳನ್ನ ಕಲೆ ಹಾಕಬೇಕು ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಇವನ್ ನಾನು ನೀವು ಮನೇಲಿ ಕೂತ್ಕೊಂಡು ಕಮೆಂಟ್ ಹಾಕೋರು ಫೀಲ್ಡ್ಗೆ ಹೋಗಿ ಇಳಿದು ಕೆಲಸ ಮಾಡಲ್ಲ. ಅಟ್ಲೀಸ್ಟ್ ಈ ಕೆಲಸನ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಒಳ್ಳೆಯದು. ಇನ್ ಕೇಸ್ ಪೊಲೀಸ್ ಅಲ್ಲದೆ ಇರ್ತಕ್ಕಂಥವ್ರು ಯಾರು ಕಾನೂನು ಕೈಗೆ ತಗೊಂಡು, ಅಂದರೆ ಅವ್ರನ್ನ ಹೊಡೆಯೋದು ಬಡಿಯೋದು ಈ ಥರ ಎಲ್ಲ ಮಾಡಿತ್ತು ಅಂತಂದರೆ ಅದು ಅಪರಾಧ ಆಗ್ತಿತ್ತು. ಆದರೆ ಯಾವುದಾದ್ರೂ ಒಂದು ಮಾಹಿತಿನ ಅವ್ರ ಮುಖಾಂತರ ಸಂಗ್ರಹಣೆ ಮಾಡಿರ್ಬೋದು, ಅಥವಾ ಮಾಧ್ಯಮ ಅಥವಾ ಪೊಲೀಸವ್ರಿಗೆ ಈ ಒಂದು ವಿಚಾರದ ಬಗ್ಗೆ ಗಮನಕ್ಕೆ ತರೋಂಥದ್ದಾಗಿರ್ಬೋದು, ಅಥವಾ ಶಾಂತಿಯುತವಾಗಿ ಒತ್ತಾಯ ಮಾಡೋದು, ದಯವಿಟ್ಟು ನೀವು ಇಲ್ಲಿ ಇರಬೇಡಿ, ನೀವು ಹೊರಟೋಗಿ ನಮ್ಮ ದೇಶದಿಂದ ಅಂತಂದ್ಬಿಟ್ಟು ಕೇಳ್ಕೊಳ್ಳೋ ರೀತಿ ಇದೆಯಲ್ಲ, ಇವ್ಯಾವೂ ಕೂಡ ಅಪರಾಧ ಆಗಲ್ಲ. ಇದು ಒಬ್ಬ ನಾಗರಿಕನ ಹಕ್ಕು ಮತ್ತು ಕರ್ತವ್ಯ. ಪುನೀತ್ ಕೇರೆಹಳ್ಳಿ ಮಾಡಿರ್ತಕ್ಕಂಥ ಈ ಕೆಲಸ ನಿಜವಾಗ್ಲೂ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ನೀವು ಆ ಜಾಗದಲ್ಲಿ ನಿಂತ್ಕೊಂಡ್ರು ಅದೇ ಕೆಲಸನೇ ಮಾಡಬೇಕು.
ಅವರನ್ನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ, ನೀವು ಯಾರು ಇದನ್ನೆಲ್ಲ ಮಾಡೋಕ್ಕೆ ಅಂತ. ನಾವು ನಿಂತರೂ ಆ ಜಾಗದಲ್ಲಿ ಮಾಡಬೇಕು. ಆ ಕೆಲಸ ನಿಮ್ಮೆಲ್ಲರ ಕರ್ತವ್ಯ. ನಮ್ಮ ಮನೆ ಆಸುಪಾಸಲ್ಲೇ ಯಾರಾದರೂ ನಮಗೆ ಡೌಟ್ ಬಂದು ಆ ಥರ ಇದ್ದಾರೆ ಅಂತ ಗೊತ್ತಾಯಿತು ಅಂತಂದರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಂಥದ್ದಾಗಿರ್ಬೋದು, ಅಥವಾ ಅವರ ಒಂದು ಸಿಟಿಜನ್ಶಿಪ್ ಬಗ್ಗೆ ಕ್ವಶನ್ ಮಾಡೋದಾಗಿರ್ಬೋದು, ನಮ್ಮ ಕರ್ತವ್ಯ ಆಗಿರುತ್ತೆ. ಖಂಡಿತ ನಾವು ಅದನ್ನು ಎಲ್ಲರೂ ಕೂಡ ಮಾಡಬೇಕು. ಪುನೀತ್ ಕೇರಳಿ ಅವ್ರು ಮಾಡಿರೋದು ಕೂಡ ಅದೇ ಕೆಲಸ. ಈಗ ಇಷ್ಟೆಲ್ಲ ನಮ್ಮ ದೇಶದಲ್ಲಿ ಆಗ್ತಿದೆಯಲ್ಲ, ವಿದೇಶಗಳಲ್ಲೆಲ್ಲ ಆಗಲ್ವಾ ಅಂತನ್ನೋದಾದರೆ, ನಿಮಗೆ ಅಮೇರಿಕಾ ಮತ್ತು ಯುರೋಪ್ ಕಂಟ್ರಿ, ಈಗ ಚೀನಾ ಅಲ್ಲೆಲ್ಲ ಹೋಗಿದ್ನಲ್ಲ, ಇಲ್ಲೆಲ್ಲ ಕಟ್ಟುನಿಟ್ಟಾದಂಥ ಒಂದು ಗಡಿಗಳಿದೆ. ಜೊತೆಗೆ ಡಿಜಿಟಲ್ ಟ್ರ್ಯಾಕಿಂಗ್ನ ಮಾಡ್ಕೊತಾರೆ, ವೇಗದ ಡಿಪೋಟೇಷನ್ ಮಾಡ್ತಾರೆ. ಅಂತಂದರೆ ನಿಮ್ಗೆ ಏನಾದರೂ ಮಿಸ್ಸಾಗಿ ಏನಾದರೂ ಮಾಡ್ತು ಅಂತಂದರೆ ನಿಮ್ಮನ್ನ ವಾಪಸ್ ಒಯ್ತಾ ಇರು ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಈ ಒಂದು ವಿಚಾರಗಳೆಲ್ಲ ನೀವು ಗಮನಿಸ್ತು ಅಂತಂದರೆ ಭಾರತಕ್ಕೆ ಬೇಕಾಗಿರೋದೇನು ಅಂತಂದರೆ ಒಂದು ಯೂನಿಫೈಡ್ ಇಮಿಗ್ರೇಷನ್ ಡೇಟಾ ಬೇಸ್ ಬೇಕು. ಸಿಟಿ ಲೆವೆಲಲ್ಲಿ ಆವಾಗ ವೆರಿಫಿಕೇಷನ್ಸ್ ಡ್ರೈವ್ಸ್ಗಳು ನಡೀತಾ ಇರಬೇಕು. ಅಲ್ಲಲ್ಲಿ ಚೆಕ್ ಮಾಡಬೇಕು, ದೇಶದಲ್ಲಿ ಯಾರು ಬೇರೆಯವ್ರು ಇದ್ದಾರಾ ಅಂತ ಅಂದ್ಬಿಟ್ಟು ಒಂದು ಅವೇರ್ನೆಸ್ ಮೂಡಿಸ್ಬೇಕು. ಈಗ ಇದನ್ನು ಕೇಳದೆ ಅವರು ಇದ್ದು ನಮ್ಮ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಬಾಂಗ್ಲಾದೇಶದವ್ನು ಬರ್ತಾನೆ, ಟ್ಯಾಂಕ್ ಕಟ್ಕೊಡ್ತಾನೆ, ಅವನು ಅದರಲ್ಲಿ ಎಕ್ಸ್ಪರ್ಟು, ಬಂದು ಟ್ಯಾಂಕ್ ಕಟ್ಟಿಬಿಡ್ಲಿ, ಕಡಿಮೆ ದುಡ್ಡಿಗೆ ಮಾಡಿಕೊಡ್ತಾನೆ ಅನ್ನಷ್ಟಕ್ಕಾಗಿದೆ. ಇದು ಜನಗಳಿಗೆ ಈ ಥರ ಹೊರದೇಶದಿಂದ ಬಂದು ಹಿಂಗೆ ಅಕ್ರಮವಾಗಿ ನೆಲೆಸೋದು, ಇಲ್ಲಿ ಕೆಲಸ ಮಾಡೋದು ತಪ್ಪು ಅನ್ನೋ ಒಂದು ಕಾನ್ಸೆಪ್ಟೇ ಗೊತ್ತಾಗ್ತಾ ಇಲ್ಲ. ಇದು ಪ್ರಾಬ್ಲಮ್ ಆಗ್ತಾ ಇರೋದು. ಇವೆಲ್ಲ ನಮ್ಮ ದೇಶದಲ್ಲಿ ಬರಬೇಕು. ಇನ್ನು ಬೆಂಗಳೂರಲ್ಲಿ ಮಾತ್ರ ಈ ಥರ ಪ್ರಾಬ್ಲಮ್ ಅಂತ ನೀವು ಕೇಳೋದಾದರೆ, ಬೆಂಗಳೂರು ಅಷ್ಟೇ ಅಲ್ಲ, ಆಲ್ಮೋಸ್ಟ್ ಪಶ್ಚಿಮ ಬಂಗಾಳ, ಅಸ್ಸಾಮು, ತ್ರಿಪುರ, ಮಹಾರಾಷ್ಟ್ರ, ಡೆಲ್ಲಿ, ಕರ್ನಾಟಕ ಸೇರಿ ಈ ಅಕ್ರಮ ವಲಸೆ ಅನ್ನೋದೇನಾಗಿದೆ, ಬಹುದೊಡ್ಡ ರಾಜ್ಯದ ಸಮಸ್ಯೆಗಳೇ ಇದಾಗಿದೆ. ಸೊ ಇದು ಹೋಗಬೇಕು ಅಂತಂದರೆ ಸರ್ಕಾರ ಏನೇನು ತುರ್ತು ಕ್ರಮ ಕೈ ತಗೊಳ್ಬೇಕು ಅಂತಂದರೆ, ಇದಕ್ಕೆ ಅಂತಲೇ ಒಂದು ವಿಶೇಷವಾದ ಟಾಸ್ಕ್ ಫೋರ್ಸನ್ನು ನೇಮಿಸಬೇಕು. ಅವ್ರ ಕೆಲಸ ಜಸ್ಟ್ ಇದೇ ಆಗಿರಬೇಕು, ಯಾರು ಅಕ್ರಮವಾಗಿ ಬಂದು ನೆಲೆಸ್ತಾರೋ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಂಥ ಒಂದು ವಿಶೇಷವಾದಂಥ ಟಾಸ್ಕ್ ಫೋರ್ಸ್ನ ಹಾಕ್ಸ್ಬೇಕು. ಜೊತೆಗೆ ಆಧಾರ್ KYC ಆಡಿಟ್ ಮಾಡಬೇಕು. ಈಗ ಯಾರೀಗ ಅಕ್ರಮ ವಲಸಿಗರು ಇವರೆಲ್ಲ ಹಾಕೊಂಡಿದ್ದಾರಲ್ಲ, ಅದರ ಮೇಲೆಲ್ಲ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಯಾವ್ಯಾವ್ದು ಈ ಥರದ್ದು ಡೂಪ್ಲಿಕೇಟು ಅಥವಾ ನಕಲಿ ದಾಖಲೆನ ಸೃಷ್ಟಿ ಮಾಡ್ಕೊಂಡು ಮಾಡಿರ್ತಕ್ಕಂಥ ಆಧಾರ್ ಕಾರ್ಡ್ಗಳನ್ನೆಲ್ಲ ಬ್ಯಾನ್ ಮಾಡಿಸ್ಬೇಕು, ಅವುಗಳು ಇರಬಾರ್ದು. ಜೊತೆಗೆ ತ್ವರಿತವಾಗಿ ಈಗ ಯಾರ್ಯಾರು ಇಲ್ಲಿ ಬಂದಿದ್ದಾರೋ ಅವ್ರನ್ನೆಲ್ಲ ತ್ವರಿತವಾಗಿ ಇಲ್ಲಿಂದ ಅವ್ರ ದೇಶಕ್ಕೆ ಕಳಿಸ್ಬೇಕು. ಇಷ್ಟೆಲ್ಲ ಮಾಡ್ತು ಅಂತಂದರೆ ಮಾತ್ರ ನಮ್ಮ ದೇಶನ ಭದ್ರವಾಗಿ ಇಟ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ. ಈಗ ಮೇಯ್ನು ನಮಗೆ ಕಾಡಂಥ ದೊಡ್ಡ ಪ್ರಶ್ನೆ ಅಥವಾ ನಮಗೆ ಕೋಪ ಬಂದಿರೋದು ಯಾರ ಮೇಲೆ ಅಂತಂದರೆ, ಈ ಆಧಾರ್ ಕಾರ್ಡ್ನ ಮಾಡಿಕೊಟ್ಟಿರೋರು ಮತ್ತು ಬ್ಯಾಂಕ್ ಅಕೌಂಟ್ಗಳನ್ನ ಮಾಡಿಕೊಟ್ಟು ಲೋನ್ನ ಮಾಡಿಕೊಟ್ಟಿರೋರು, ಇವ್ರ ಮೇಲೆ ನಿಜವಾಗ್ಲೂ ಕ್ರಮ ಆಗುತ್ತಾ ಅಥವಾ ಇವರು ನಿಜವಾಗ್ಲೂ ದೇಶದ್ರೋಹಿಗಳ ಅಂತ ಹೇಳೋದಾದರೆ, ಪ್ರತಿ ಪ್ರಕರಣನೂ ದೇಶದ್ರೋಹ ಅಂತ ಹೇಳೋಕ್ಕಾಗಲ್ಲ ಈ ವಿಚಾರದಲ್ಲಿ. ಯಾಕೆ ಅಂತಂದರೆ ಕೆಲವೊಬ್ಬರಿಗೆ ಗೊತ್ತಿದ್ದೂ ಮಾಡಿಕೊಟ್ಟಿರ್ಬೋದು ಉದ್ದೇಶಪೂರ್ವಕವಾಗಿ, ಅಂಥವರು ದೇಶದ್ರೋಹಿಗಳು. ಆದರೆ ಕೆಲವೊಬ್ಬರು ಮಿಸ್ಸಾಗಿ ಗೊತ್ತಾಗದೆ ಯಾರೋ ಒಂದು ಇನ್ಫ್ಲೂಯೆನ್ಸಿಂದನೋ ಅಥವಾ ಹೆಂಗೋ ಗೊತ್ತಾಗದೆ ಏನಾದರೂ ಇವ್ರಿಗೆ ಈ ಥರದ ಫೆಸಿಲಿಟಿ ಟೆಸ್ಟ್ನ ಮಾಡಿಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ರಿಯಾಯಿತಿ ಇರುತ್ತೆ, ಆದರೆ ಅವರು ಸಮಜಾಯಿಸಿ ಕೊಡಬೇಕಾಗಿರುತ್ತೆ. ಸೊ ಭಾರತದ ಭದ್ರತೆಗೆ ಈ ಥರದೊಂದು ಧಕ್ಕೆ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಇಂಥವ್ರ ಮೇಲೆ ಕಠಿಣವಾದಂಥ ಇನ್ವೆಸ್ಟಿಗೇಷನ್ ಆಗಬೇಕು. ಅದ್ರ ಮುಖಾಂತರ ಮಾತ್ರ ಗೊತ್ತಾಗೋದು ಇವರು ಉದ್ದೇಶಪೂರ್ವಕ ಕೊಟ್ಟಿದ್ದಾರಾ ಇಲ್ವಾ ಅಂತ. ಕನ್ಕ್ಲೂಷನ್ನ ಹೇಳೋದಾದರೆ, ಈ ವಿಡಿಯೋದಲ್ಲಿ ನಾನು ಕೋಪವಾಗಿ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಂಬೇಡಿ. ಯಾಕೆಂತಂದರೆ ಇದು ದೇಶದ ವಿಚಾರ, ಇದು ಯಾವುದೇ ರೀತಿ ಧರ್ಮದ ಪ್ರಶ್ನೆ ಅಲ್ಲ, ಅಥವಾ ಇದು ಯಾವುದೇ ರೀತಿ ಬೇರೆ ಶೇಡಿಗೆ ತಗೊಂಡೋಗಂಥ ರಾಜಕೀಯ ವಿಚಾರನೂ ಅಲ್ಲ. ಇದು ನಮ್ಮ ದೇಶದ ಕಾನೂನು, ಭದ್ರತೆ ಮತ್ತು ನಿಮ್ಮೆಲ್ಲರ ಜವಾಬ್ದಾರಿ ಎಷ್ಟರ ಮಟ್ಟಿಗಿದೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಸರ್ಕಾರದ ಒಂದು ಕರ್ತವ್ಯ ಆಗಿರ್ಬೋದು, ಪೊಲೀಸ್ನ ಜವಾಬ್ದಾರಿ ಆಗಿರ್ಬೋದು, ಅಥವಾ ನಾಗರಿಕರಾದಂಥ ನಮ್ಮ ಒಂದು ಸಹಕಾರ ಈ ವಿಚಾರದಲ್ಲಿ ಯಾಕೆ ಹೋಯ್ತು. ನಾವೆಲ್ಲ ಒಟ್ಟಾಗಿದ್ದರೆ ಮಾತ್ರ ಈ ನಮ್ಮ ದೇಶದ ಒಂದು ಭದ್ರತೆನ ಅಥವಾ ನಮ್ಮ ದೇಶನ ಸುರಕ್ಷತೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅದಿಲ್ಲ ಅಂತಂದರೆ ನಾವೇನಿಲ್ಲ, ನಾಳೆ ದಿನ ಎಲ್ಲನೂ ಕೈ ಚೆಲ್ಲಿ ಕೂತ್ಕೊತೀವಿ. ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದವರು ಆರಾಮಾಗಿ ದುಡ್ಡು ಮಾಡಿಕೊಂಡು ಆರಾಮಾಗಿ ಹೋಯ್ತಾ ಇರ್ತಾರೆ. ಸೊ ನೋಡಿ, ನಿಮ್ಗೊಂದು ಸಿಂಪಲ್ ಲಾಜಿಕ್ ಹೇಳ್ಬಿಡ್ತೀನಿ ಕೊನೆಯಲ್ಲಿ. ಈಗ ಯಾರೋ ಒಬ್ಬರು ಸೇಟು ಬಂದು ಇಲ್ಲಿ ಜೀವನ ಮಾಡಿದ್ರು, ಅಥವಾ ಒಬ್ಬರು ಕೇರಳದವ್ರು ಬಂದು ಇಲ್ಲಿ ಜೀವನ ಮಾಡಿದ್ರು, ಅಥವಾ ನಾವು ಇಲ್ಲಿಂದ ಹೋಗಿ ಮಹಾರಾಷ್ಟ್ರದಲ್ಲಿ ಒಂದು ಬೇಕ್ರಿ ಹಾಕ್ಕೊಂಡ್ವಿ, ಇದು ಮ್ಯಾಟ್ರ್ ಆಗಲ್ಲ. ಯಾಕೆ ಅಂತಂದರೆ ನಾವೆಲ್ಲ ಭಾರತಾಂಬೆಯ ಒಂದೇ ಮಕ್ಕಳು. ನಾವುಗಳು ಬಲಿಷ್ಠರಾದರೆ, ನಾವು ಬೆಳೆದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ದುಡ್ಡಲ್ಲಿ ಯಾವನೋ ಒಬ್ಬ ಅಕ್ರಮ ವಲಸಿಗ ಬೇರೆ ದೇಶದಿಂದ ಬಂದು ನಮ್ಮ ಫ್ರೂಟ್ನ ಎಂಜಾಯ್ ಮಾಡ್ತು ಅಂತಂದರೆ ನಮಗೆ ನಾಳೆ ಅದೊಂದು ದಿನ ದೊಡ್ಡ ಧಕ್ಕೆ ತರೋಂಥದ್ದು. ಜೊತೆಗೆ ನೀವು ಆರಾಮಾಗಿ ಹಿಂಗೆ ಇರೋಕ್ಕಾಗಲ್ಲ. ಮೊನ್ನೆ ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ಆದಾಗ ಅವ್ರು ಹೇಳ್ತಾರೆ, ನಾವು ನಾರ್ತ್ ಈಸ್ಟ್ಗೆ ನುಗ್ಗಿ ಹೊಡಿತೀವಿ, ನಾರ್ತ್ ಈಸ್ಟ್ನ ನಾವು ತಗೋತೀವಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಅವ್ರಿಗಿರೋ ದೇಶಭಕ್ತಿ. ನಾವಿಲ್ಲಿ
ಜಸ್ಟ್ ಒಂದು ಟ್ಯಾಂಕ್ ಕಟ್ಕೊಳ್ಳೋಕ್ಕೆ, ಅವ್ರ ಹತ್ರ ಒಂದು ಕನ್ಸ್ಟ್ರಕ್ಷನ್ ಕೆಲಸನ ಮಾಡಿಸ್ಕೊಳ್ಳೋಕ್ಕೆ, ಕಡಿಮೆ ದುಡ್ಡಲ್ಲಿ ಕೊಟ್ಕೊಂಡು ಕೂಲಿ ಮಾಡಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ದೇಶನ ಅವ್ರಿಗಿವತ್ತು ಅಡ ಇಡ್ತಾ ಇದ್ದೀವಿ. ನಾವು ಕೊಡ್ತಾ ಇರ್ತಕ್ಕಂಥ ಕೂಲಿ ಅವ್ರಿಗೆ ಸಣ್ಣದಿರ್ಬೋದು, ಆದರೆ ಅವ್ರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಅವಕಾಶ ಇದೆ ಗೊತ್ತಾ, ನಮ್ಮ ದೇಶದಲ್ಲಿ ಬದುಕುವಂಥ ಅವಕಾಶ ಅದು ತುಂಬ ದೊಡ್ಡದು. ನಾಳೆ ನಿಮ್ಮ ಮಕ್ಕಳು ಅವ್ರ ಮುಂದೆ ಬದುಕೋಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಆಗುತ್ತೆ. ನಾನಿವಾಗ ಬಾಂಗ್ಲಾದೇಶದಿಂದ ಬಂದಿರೋದ್ರಿಂದ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂತ ನೀವು ಹೇಳ್ಬೋದು. ಯಾಕೆ ಅಂತಂದರೆ ಅವ್ರ ಧರ್ಮ ಮುಸಲ್ಮಾನರು, ಅವರು ಬಂದರು ಅಂತ. ನಾನು ಈ ವಿಚಾರದಲ್ಲಿ ಹೇಳೋದಾದರೆ, ಅಕ್ರಮ ವಲಸೆ ಬರೋಂಥ ಯಾವುದೇ ಧರ್ಮದ ವ್ಯಕ್ತಿ ಆದರೂ ಅವ್ರನ್ನ ದೇಶದಲ್ಲಿ ನಾವು ಇರಿಸ್ಕೋಬಾರ್ದು. ಅವರು ನಮ್ಮದೇ ಧರ್ಮ ಆದ್ರೂ ಕೂಡ ನೀವು ಬನ್ನಿ, ಅತಿಥಿಯಾಗಿ ನಿಮ್ಮನ್ನು ಸತ್ಕಾರ ಮಾಡ್ತೀವಿ, ಸ್ವಾಗತ ಮಾಡ್ತೀವಿ. ಇಲ್ಲಿ ನಿಮ್ಮ ಆ ಡೇಟ್ಸ್ ಏನಿದೆಯೋ ಟೂರಿಸ್ಟ್ ಡೇಟು ಅದರಲ್ಲಿ ಇರಿ, ವಾಪಸ್ ಒಯ್ತಾ ಇರಿ. ಆದರೆ ದಯವಿಟ್ಟು ಇಲ್ಲೇ ಉಳ್ಕೊಬಾರ್ದು ಅನ್ನೋ ಆಗ್ರಹ ಅಂತೂ ಖಂಡಿತ ಮಾಡೇ ಮಾಡ್ತೀನಿ, ಅದು ಯಾವ ಧರ್ಮ ಆದರೂ ಕೂಡ ಆಗಲಿ. ನಾನು ಅದಕ್ಕೆ ವಿಡಿಯೋ ಶುರು ಮಾಡಬೇಕಾದ್ರೆ ಹೇಳಿದೆ, ಇದರಲ್ಲಿ ಧರ್ಮ ಇಲ್ಲ ಅಥವಾ ಯಾವುದೇ ರೀತಿಯ ರಾಜಕೀಯವಾದಂಥ ಶೇಡ್ಸ್ ಇಲ್ಲ ಅಂತ. ಇಷ್ಟೇ, ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ವಿಡಿಯೋ ನೋಡ್ತಾ ಇರೋ ನೀವು, ನಿಮಗೆ ಈ ವಿಚಾರದ ಬಗ್ಗೆ ಏನನ್ಸುತ್ತೆ, ಆ್ಯಂಡ್ ಪುನೀತ್ ಕೇರೆಹಳ್ಳಿ ಮಾಡಿದಂಥ ಕೆಲಸದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟೊತ್ತವರೆಗೂ ನೋಡಿದ್ದೀರಾ ಅಂತಂದರೆ ನಿಮಗೆ ಚಾನಲ್ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಹತ್ರ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.